ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನೇನು ಹೇಳ್ತದ ನೋಡೋಣ. ಈ ಒಂದು ಕಾಯ್ದೆ ಏನು ಹೇಳ್ತದಂದರೆ, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಈ 3 ದೇಶಗಳಿಂದ ಬಂದಂತಹ ಮುಸ್ಲಿಮೇತರ ನಿರಾಶ್ರಿತರು ಅಂದರೆ ನಾನ್ ಮುಸ್ಲಿಂ ರೆಫ್ಯೂಜೀಸ್ ಅಂತೇಳಿ ಹೇಳ್ತೀವಿ, ಅಂಥವರಿಗೆ ಭಾರತದಲ್ಲಿ ಭಾರತದ ಪೌರತ್ವ ನೀಡಬೇಕು ಅಂತೇಳಿ ಈ ಒಂದು ಕಾಯ್ದೆ ಹೇಳ್ತದೆ. ಈ ಒಂದು ದೇಶಗಳಿಂದ ಬಂದಂತಹ 6 ಧರ್ಮದ ಜನರಿಗೆ ಭಾರತದ ಪೌರತ್ವ ನೀಡಬೇಕಂತೇಳಿ ಈ ಒಂದು ಕಾಯ್ದೆ ಹೇಳ್ತದೆ. ಆ 6 ಧರ್ಮಗಳು ಯಾವ್ಯಾವು ಅಂತೇಳಿ ನಾವು ನೋಡಿದರೆ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರೈಸ್ತ ಈ 6 ಧರ್ಮದವರಿಗೆ ಭಾರತದ ಪೌರತ್ವವನ್ನು ಈ ಒಂದು ಕಾಯ್ದೆ ನೀಡ್ತದೆ. ಆದರೆ ಅವರು ಬಾಂಗ್ಲಾದೇಶ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಈ 3 ದೇಶದಿಂದ ಮಾತ್ರ ಬಂದಿರಬೇಕು. ಬೇರೆ ದೇಶದಿಂದ ಬಂದರೆ ಅವರಿಗೆ ಈ ಒಂದು ಕಾಯ್ದೆ ಅಪ್ಲೈ ಆಗಲ್ಲ. ಜೊತೆಗೆ ಈ ಒಂದು ಕಾಯ್ದೆ ಮುಸ್ಲಿಮರಿಗೂ ಅಪ್ಲೈ ಆಗಲ್ಲ. ಯಾಕಂದರೆ ಈ 3 ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳು ಆಗಿರೋದ್ರಿಂದ ಅಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ. ಸೊ ಇದರಿಂದ ಅವರ ಮೇಲೆ ಅಲ್ಲಿ ಯಾವುದೇ ದೌರ್ಜನ್ಯ, ಯಾವುದೇ ಕಿರುಕುಳ ಆಗ್ತಿರಲ್ಲ. ಸೊ ಅದಕ್ಕಾಗಿ ಈ ಕಾಯ್ದೆ ಮುಸ್ಲಿಮರಿಗೆ ಅಪ್ಲೈ